ANMR ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ NR ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ. ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣ್ ಎಸ್ ಜಿ ವಾರದ 7 ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ 7 ರಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ. ನವಜಾತ ಶಿಶು ಆರೈಕೆ, ರೋಗ ನಿರೋಧಕ ಲಸಿಕೆಗಳು, ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬುಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ. ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರವರು ವಾರದ 7 ದಿನಗಳಲ್ಲಿ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2 ಗಂಟೆ, ಸಂಜೆ 6 ರಿಂದ 9 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು, ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು, ಇದರ ಜೊತೆಗೆ ಆಂಟಿನೇಟಲ್ ಕೇರ್, ನಾರ್ಮಲ್ ಡೆಲಿವರಿ ಮತ್ತು ಸಿಸೇರಿಯನ್ ಸೆಕ್ಷನ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸರ್ವಿಸಸ್, ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನಕಾಲಜಿಗೆ ಸಂಬಂಧಿಸಿದಂತೆ ಅಡೋಲಸೆಂಟ್ ಪ್ರಾಬ್ಲಮ್, PCOD ಪ್ರಾಬ್ಲಮ್, ಗರ್ಭಶಸ್ತ್ರ ಚಿಕಿತ್ಸೆ, ಕ್ಯಾನ್ಸರ್ ಸ್ಕ್ರೀನಿಂಗ್, ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ. ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ, ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7676985401ಕ್ಕೆ ಸಂಪರ್ಕಿಸುವುದು. ಪೊಲೀಸರ ಸಮ್ಮುಖದಲ್ಲಿ ಒಂದಾದ ಪ್ರೇಮಿಗಳು. ಕಳೆದ 5 ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದ ಪ್ರೇಮಿಗಳು ಪೋಷಕರ ವಿರೋಧದ ನಡುವೆಯೂ ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಒಂದಾಗಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ನಗರದ ನಿಮ್ಮಕ್ಕಲಕುಂಟೆ ನಿವಾಸಿಯಾದ ಚೈತ್ರ ಹಾಗೂ ಕಂದವಾರ ಗ್ರಾಮದ ಅರುಣ್ ಕುಮಾರ್ ಪರಸ್ಪರ ಪ್ರೀತಿಸಿ ಮದುವೆಯಾಗಲು ನಿರ್ಧರಿಸಿದ್ದರು. ಇಬ್ಬರು ಒಂದೇ ಸಮುದಾಯಕ್ಕೆ ಸೇರಿದವರಾಗಿದ್ದರು. ಚೈತ್ರ ಅವರ ಕುಟುಂಬದವರಿಂದ ಈ ಪ್ರೇಮಕ್ಕೆ ತೀವ್ರ ವಿರೋಧವಾಗಿತ್ತು. ಇದರಿಂದ ಪ್ರೇಮಿಗಳ ನಡುವೆ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಠಾಣೆ ಮೆಟ್ಟಿಲೇರಿದ ನವಜೋಡಿ. ಕುಟುಂಬದವರ ವಿರೋಧದ ನಡುವೆಯೂ ಕೆಲ ದಿನಗಳ ಹಿಂದೆ ಅಷ್ಟೇ ಈ ಪ್ರೇಮಿಗಳು ಮದುವೆಯಾಗಿದ್ದರು. ಆದರೆ ತಮಗೆ ರಕ್ಷಣೆ ಬೇಕೆಂದು ಹಾಗೂ ನ್ಯಾಯ ಒದಗಿಸಬೇಕೆಂದು ಕೋರಿ ಇಬ್ಬರು ಸ್ಥಳೀಯ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದರು. ಪೊಲೀಸರಿಂದ ಸಂಧಾನ. ಪ್ರೇಮಿಗಳ ಮನವಿಯನ್ನು ಅತ್ಯಂತ ಜವಾಬ್ದಾರಿಯಿಂದ ಆಲಿಸಿದ ಪೊಲೀಸರು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಎರಡೂ ಕುಟುಂಬದ ಸದಸ್ಯರನ್ನು ಠಾಣೆಗೆ ಕರೆಸಿ ಮಾತುಕತೆ ನಡೆಸಿದರು. ಯುವಕ ಮತ್ತು ಯುವತಿ ಇಬ್ಬರು ಕಾನೂನುಬದ್ಧವಾಗಿ ವಯಸ್ಕರಾಗಿರುವುದನ್ನು ಖಚಿತಪಡಿಸಿಕೊಂಡು ಪೊಲೀಸರು ಅವರಿಗೆ ಕಾನೂನಿನ ಅರಿವು ಮೂಡಿಸಿದರು. ಅಂತಿಮವಾಗಿ ಪ್ರೇಮಿಗಳ ಇಚ್ಛೆಯಂತೆ ಅವರು ಒಟ್ಟಿಗೆ ಜೀವನ ನಡೆಸಲು ಪೊಲೀಸರು ಅವಕಾಶ ಕಲ್ಪಿಸುವ ಮೂಲಕ ಪ್ರೀತಿ ಪ್ರೇಮಕ್ಕೆ ಸುಖಾಂತ್ಯ ಆಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮದು ನಿಮ್ಮಕ್ಕಲಕುಂಟೆ, ಇಲ್ಲಿ ಚಿಕ್ಕಬಳ್ಳಾಪುರ ಹತ್ರ. ನಮ್ಮ ಏಜ್ 19 ರನ್ನಿಂಗಲ್ಲಿದೆ. ಸೊ ನಮ್ಮದು 5 ಇಯರ್ಸ್ ಲವ್. ಯಾವ ಥರ ಏನು ಅಂತ ಹೇಳ್ಕೊಂಡು 5 ಇಯರ್ಸ್ ಲವ್ ಅಂದರೆ ಇಬ್ಬರು ನೋಡಿ ಇಷ್ಟಪಟ್ವಿ. ಸೊ ಮನೇಲಿ ಕೇಳಿದ್ವಿ, ಬೇಡ ಅಂದರು. ಆದಮೇಲೆ ಏಜ್ ಆದಮೇಲೆ ನಾವೇ ಮದುವೆ. ಯಾವ ಥರ ಪರಿಚಯ ಆದ್ರೆ ಅಂದರೆ ಯಾವ ರೀತಿ ಲವ್ ಅಂತಮ್ಮ? ಫಂಕ್ಷನ್ಗೆ ಬಂದಾಗ ಇಬ್ಬರು ಇಷ್ಟ. ಆಮೇಲೆ ಫೋನಲ್ಲಿ ಕಮ್ಯುನಿಕೇಷನಲ್ಲಿ
ಲವರ್ಸ್ ಆಗಿ ಹುಡುಗ ಹೆಸರೇನು? ಅರುಣ್ ಯಾವ ಊರು? ಇದೆ ಚಿಕ್ಕಬಳ್ಳಾಪುರ ಕನ್ನಡ. ಈಗ ಅಂದರೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಯಾವ ರೀತಿ ವಿರೋಧ ಇತ್ತು ನಿಮಗೆ? ಬೇಡ ಮದುವೆ ಬೇಡ. ಅದಕ್ಕೆ ಇವತ್ತು ಬಂದಿದ್ರು, ಕೇಸ್ ಆಯಿತು. ಸೊ ನಾವು ಇಷ್ಟಪಟ್ಟು ನಾವು ಮದುವೆ ಮಾಡ್ಕೊಂಡಿದ್ದೀವಿ ಅಂತ. ಎಲ್ಲಿ ಮದುವೆ ಆದರೆ? ಇಲ್ಲೇ ಸ್ಟೇಷನ್. ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಮದುವೆ ಮಾಡಿಕೊಟ್ರು ನಿಮಗೆ? ಸೊ ಖುಷಿ ಆಗ್ತಿದೆಯಾ? ಹೇಳ್ಬೇಕು, ಹ್ಞೂ ಅಂದರೆ ಆಗಲ್ಲಮ್ಮ, ಹೇಳಿ ಹೇಳಮ್ಮ. ಹಾಂ. ಸೊ ಯಾವ ರೀತಿ ಜೀವನ ಸಾಗಿಸ್ಬೇಕು ಅಂದ್ಕೊಂಡಿದ್ದೀರಾ ಮುಂದೆ ದಿನಗಳಲ್ಲಿ? ಇವಾಗ ತಂದೆ ತಾಯಿನ ಕೂಡ ವಿರೋಧ ಕಟ್ಕೊಂಡಿದ್ದೀರಾ? ಅವ್ರು ಅಪೋಸಿಟ್ ಮಾಡಿದ್ದಾರೆ. ಸೊ ಅದಕ್ಕೆ ಅವ್ರು ಮೆಚ್ಚೋ ಥರ ಜೀವನ ನಡೆಸಬೇಕು. ಓಕೆ, ಥ್ಯಾಂಕ್ ಯು. ನನ್ನನ್ನು ಹೊಡೆದ್ಬಿಟ್ಟು ಅಂತ ಹೇಳಿ ಬಂದ್ ಕಂಪ್ಲೇಂಟ್ ಕೊಟ್ರು. ಏಜ್ ಆಗಿದ್ದೇನಪ್ಪಾ ಅಂತ ಚೆಕ್ ಮಾಡಿದಾಗ ಆಧಾರ್ ಕಾರ್ಡು ಎಲ್ಲ ನಮ್ಮ ಪ್ರೊಸೆಸ್ ಪ್ರಕಾರ ನಾವೆಲ್ಲ ಚೆಕ್ ಮಾಡಿದಾಗ ಇಬ್ಬರಿಗೂ ಏಜ್ ಆಗಿತ್ತು. ಮತ್ತೆ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ನನಗೆ ಕೊಟ್ಟಾದ್ಮೇಲೆ ಸ್ಟೇಷನ್ ಹತ್ರ ಹೋಗಿ ಮಾತಾಡಿದ್ವಿ. ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೇಡಮ್ ಹುಡುಗಿ ಕಡೆಯವರು ಅಂತ ಹೇಳಿದ್ರು. ಮತ್ತೆ ನಾವು ಹುಡುಗನ್ನ ಕರ್ಕೊಂಡು ಹೋಗಿ ಮಾತಾಡಿದ್ರೆ ಸ್ಟೇಷನ್ಗೂ ಹುಡುಗಿನ ಕರ್ಕೊ ಬಂದಿಲ್ಲ, ಹಂಗೆ ಕರ್ಕೊಂಡು ಹೊರಟೋಗಿದ್ದಾರೆ ಅಂತ ಹೇಳಿ ಸಾಹೇಬ್ರ ಮುಖಾಂತರ ಮಾತಾಡ್ಸಿದ್ಮೇಲೆ ಸಾಹೇಬ್ರು ಕರೆಸಿ ಹುಡುಗಿನ ಮಾತಾಡಿದ್ಮೇಲೆ ಹುಡುಗಿ ನನಗೆ ಹುಡುಗನೇ ಬೇಕು ಅಂತ ಹೇಳಿ ಒಪ್ಕೊಂಡು ಇವತ್ತು ಬೆಳಗ್ಗೆ ಜಾವ ಮದ್ವೆ ಮಾಡ್ಸಿದ್ವಿ. ತಂದೆ ತಾಯಿ ಅಸಮ ಪಟ್ಟಿದ್ದು ಅಂತಂದ್ರೆ ಏನೋ ಗೊತ್ತಿಲ್ಲ, ಒಂದೇ ರಿಲೇಷನ್ ಅಂತ ಹೇಳಿದ್ದಾರೆ. ಹುಡುಗಿನ ಕೇಳಿದ್ರೆ ನಮ್ಮ ಮನೇಲಿ ಬೇಡ ಅಂತ ಹೇಳ್ತಿದ್ದಾರೆ ಮೇಡಮ್, ಏನು ಅಂತ ಗೊತ್ತಾಗ್ತಿಲ್ಲ ನನಗೆ, ಕಾರಣ ಗೊತ್ತಿಲ್ಲ. ಅಂದ್ರೆ ಹುಡುಗ ಬೇಡ, ನೀವಿಬ್ರು ಲವ್ ಮಾಡಿದೀರಾ ನಿಜನೇ, 5 ವರ್ಷದಿಂದ ಲವ್ ಮಾಡ್ತಿದಾರಂತೆ ಹುಡುಗ. ಇವ್ರಿಬ್ರು ಮನೇಲಿ ಕೇಳಿದಾರೆ ನಾನು ಹುಡುಗನ್ನೇ ಮದ್ವೆ ಆಗ್ತೀನಿ ಅಂತ ಹೇಳಿ. ಹುಡುಗಿ ತಂದೆ ತಾಯಿ ಒಪ್ತಿಲ್ಲ, ಹುಡುಗನ ಕಡೆಯವ್ರಿಗೆಲ್ಲ ಇಷ್ಟ ಇದೆ. ಅದ್ರ ಮುಖಾಂತರ ನಾವಿಬ್ರು ಮಾತಾಡಿದೀವಿ, ಮಾಡ್ಕೊಂತಿದೀವಿ ಅಂತ ಹೇಳಿದೀವಿ. ಆಮೇಲೆ ಮಾತಾಡೋಣ ಅಂತ ಹೇಳಿ ದೊಡ್ಡವ್ರು ಮಾತಾಡೋಣ ಅಂತ ಹೇಳಿ ಇದ್ ಮಾಡಿದ್ರು. ಆಮೇಲೆ ನನ್ನನ್ನ ಎಳ್ಕೊಂಡು ಕರ್ಕೊಂಡು ಹೊರಟೋಗ್ಬಿಟ್ರು. ನನ್ಗೆ ಹುಡುಗ ಬೇಡ ಅಂತ ಹೇಳ್ಕೊಟ್ರು, ಆದ್ರೂ ನನ್ಗೆ ಹುಡುಗ ಬೇಕು ಅಂತ ನಾನು ಬಂದಿದ್ದೀನಿ ಅಂತ ಹೇಳಿ. ಇವತ್ತು ಸಾಹೇಬ್ರ ಮುಖಾಂತರ ಮಹಿಳಾ ಸ್ಟೇಷನ್ಗೆ ಹೋಗಿದ್ವಿ, ಸರ್ಕಲ್ ಇನ್ಸ್ಪೆಕ್ಟರ್ ಮುಖಾಂತರ ಮಾತಾಡ್ಸಿದ್ವಿ. ಸಾಹೇಬ್ರೆ ಕರೆಸಿ ಹೆಣ್ಮಗುನ ಮಾತಾಡ್ಸಿದ್ರು. ಕೇಳಿದ್ರೆ ಹೆಣ್ಮಗು ನನ್ಗೆ ಆ ಹುಡುಗನೇ ಬೇಕು, ನನ್ಗೆ ತಂದೆ ತಾಯಿ ಏನು ಬೇಡ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾಳೆ. ಕೊಟ್ಟಾದ್ಮೇಲೆ ಸಾಹೇಬ್ರ ಮುಖಾಂತರನೇ ಆರೋ ಬದಲಾಯಿಸಿದ್ವಿ ಸ್ಟೇಷನ್ ಹತ್ರ. ಸಾಹೇಬ್ರ ಮುಖಾಂತರ ಆರೋ ಬದಲಾಯಿಸಿ ಮುಂದೆ ಚೆನ್ನಾಗಿರಿ ಅಂತ ಹೇಳಿ ಇದ್ ಮಾಡಿದೀವಿ. ಯಾ ಹೆಣ್ಮಕ್ಳಿಗಾದ್ರೂ ಬೇಸತ್ತು ಹೋಗುತ್ತೆ, ಎಣ್ಣೆತ್ತಿರೋರ್ಗೆ ನೋವಾಗೆ ಆಗುತ್ತೆ. ಓದ್ಸಿರೋದು ಬೆಳೆಸಿರೋದೆಲ್ಲ ಅವ್ರಿಗಿರುತ್ತೆ, ಬಟ್ ಅವ್ರದ್ದು ಮಕ್ಳು ಅರ್ಥ ಮಾಡ್ಕೋಬೇಕು, ಕಾಯ್ಬಹುದಾಗಿತ್ತು. ಅದೇ ತಾಳ್ಮೆ ಅನ್ನೋದು ಇರ್ಲಿಲ್ಲ. ಹಾಗಾಗಿ ಸಾಹೇಬ್ರ ಮುಖಾಂತರನೇ ಮದ್ವೆ ಮಾಡ್ಸಿದ್ವಿ. ಡಾಕ್ಟರ್ ನಂದಿನಿ ಮಂಜುನಾಥ್ ಅಂತ ಹೇಳಿ, ಮಹಿಳಾ ರಾಜ್ಯಾಧ್ಯಕ್ಷರು, ಮಹಿಳಾ ಪ್ರಪಂಚ ಶಕ್ತಿ ಸಂಘಟನೆ ಸಂಸ್ಥಾಪಕರು.